ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಆಚಾರ್ಯ ಕನ್ನಡ ವ್ಲಾಗ್ಸ್. ಇದು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗಲ್ಲಿ ಶನಿವಾರ ಮತ್ತು ಭಾನುವಾರ 2 ದಿನದ ವ್ಲಾಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಶನಿವಾರ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಲೀವ್ ಹಾಕಿದ್ರು. ಹಂಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋದು ಏನಾದರೂ ಲೀವ್ ಇತ್ತು ಅಂತ ಏನಾದರೂ ಅಂದರೆ ನಾವು ಸ್ವಲ್ಪ ಎದ್ದೇಳೋದು ಲೇಟೆ. ಯಾಕಂದರೆ ಬೆಳಿಗ್ಗೆ ನಾಷ್ಟ ಮಾಡೋಂಗಿರಲ್ಲ ಬೇಗನೆ. ಅವ್ರೇನಾದ್ರು ಕೆಲ್ಸಕ್ಕೆ ಹೋದರೆ ಸ್ವಲ್ಪ ಬೇಗನೆ ಎದ್ದು ನಾಷ್ಟ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ಅವ್ರು ಮತ್ತೆ ನಾಷ್ಟಕ್ಕೆ ಬರೋ ಅಷ್ಟರಲ್ಲಿ ಶನಿವಾರ ಲೀವ್ ಹಾಕಿದ್ರಿಂದ ಸ್ವಲ್ಪ ಲೇಟಾಗಿ ಎದ್ದು ಚಪಾತಿ ಮಾಡಿಕೊಂಡು ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಆಮೇಲೆ ಒಂದು 4-5 ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ದಪ್ಪ ಟೊಮೆಟೊನೇ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಈ ಟೊಮೆಟೊ ಗೊಜ್ಜಿಗೆ, ಚಪಾತಿಗೆ ನಾವೇನು ಟೊಮೆಟೊ ಗೊಜ್ಜು ಮಾಡ್ತೀವಿ ಅದು ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಟೊಮೆಟೊ ಗೊಜ್ಜಿಗೆ. ನೀರು ಥರ ಮಾಡ್ಕೊಂಡ್ರೆ ಅದ್ರಲ್ಲಿ ಚಪಾತಿ ತಿನ್ನೋಕ್ಕಾಗಲ್ಲ, ಅನ್ನಕ್ಕೆ ಸರಿ ಹೋಗುತ್ತೆ ಅಷ್ಟೇ. ಟೊಮೆಟೊ ಎಲ್ಲ ಹಾಕೊಂಡಾದ್ಮೇಲೆ ಟೊಮೆಟೊ ಬೇಯಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ. ಅದರಿಂದ ನಾನು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಆಮೇಲೆ 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದು ಸ್ವಲ್ಪ ಆ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ತುಂಬ ಟೇಸ್ಟಾಗಿರುತ್ತೆ. ಚಪಾತಿ ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜನ್ನ ಎಲ್ಲರೂ ಮಾಡ್ತಾರೆ, ಅದನ್ನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ದೆ ಅಷ್ಟೇ. ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ನೋಡಿ. ಚಪಾತಿ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನಾಳೆ ಭಾನುವಾರ ನನ್ನ ತಮ್ಮನ ಹೆಂಡ್ತಿದು ಸೀಮಂತ ಶಾಸ್ತ್ರ ಇದೆ. ಅವಳಿಗೆ ಗಿಫ್ಟ್ ಕೊಡೋಕ್ಕೆ ಸಾರಿ ಪರ್ಚೇಸಿಂಗ್ ಹೋಗಬೇಕು ಹೊರಗಡೆ. ಅದಕ್ಕೆ ಸ್ವಲ್ಪ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಚಪಾತಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಅವಳು ಸೀಮಂತ ಶಾಸ್ತ್ರಕ್ಕೆ ನನ್ನ ತಮ್ಮನ ಹೆಂಡ್ತಿ ತೊಗೊಂಡಿರೋ ಸೀರೆ ಇದು ಸೆಮಿ ಸಿಲ್ಕ್ ಸಾರಿ. ಸೆಂಟ್ರಲ್ಲೆಲ್ಲ ಚೆಕ್ಸ್ ಥರ ಡಿಸೈನ್ ಇದೆ ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಬುಟ್ಟ ಟೈಪಲ್ಲಿ ಕೊಟ್ಟಿದ್ದಾರೆ. ಬಾರ್ಡ್ರೇನು ಹೆವಿ ಇಲ್ಲ, ಈ ಥರ ಸಿಂಪಲ್ಲಾಗಿದೆ ಬಾರ್ಡ್ರ್ ಕೂಡ. ಕನಕಾಂಬ್ರ ಕಲರ್ ಮತ್ತು ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದಾಳೆ. ಪಲ್ಲು ನೋಡಿ ಈ ರೀತಿ ಬರುತ್ತೆ. ಇದರ ಪ್ರೈಸ್ ಬಂದು 4000 ಅಂತ ಹೇಳಿದ್ಲು. ಅವಳು ನನಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ಲು, ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೀರೆನ. ಇದಕ್ಕೆ ಬ್ಲೌಸ್ನ ಬಂದು ಅವಳು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡಿದ್ದಾಳೆ. ಈ ಥರ ಸ್ವಲ್ಪ ಗ್ರ್ಯಾಂಡಾಗೇ ಇದೆ ಬ್ಲೌಸು. ಸಾರಿ ಸ್ವಲ್ಪ ಸಿಂಪಲ್ಲಾಗಿದ್ದರೆ ಬ್ಲೌಸ್ ಗ್ರ್ಯಾಂಡಾಗಿರಬೇಕಾಗುತ್ತೆ, ಆವಾಗಲೇ ಸ್ವಲ್ಪ ನಾವು ವೇರ್ ಮಾಡಿದಾಗ ಲುಕ್ ಕೊಡುತ್ತೆ. ಅದಕ್ಕೆ ಅವಳು ಬ್ಲೌಸ್ನ ಎತ್ತಿ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾಳೆ. ವರ್ಕ್ ಮಾಡಿಸ್ಬಿಟ್ಟು, ವರ್ಕ್ನ ಹೊರಗಡೆ ಮಾಡಿಸ್ಬಿಟ್ಟು ನಾನೇ ಸ್ಟಿಚ್ ಮಾಡಿರೋದು ಇದನ್ನು. ಈ ವರ್ಕಿಗೆ ಕಾಸ್ಟ್ ಬಂದು 4400 ತೊಗೊಂಡ್ರು. ಇದಕ್ಕೆ ವರ್ಕ್ನ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವರ್ಕ್ ಇಷ್ಟ ಆಯಿತು ನನಗೆ. ಇನ್ನು ಈ ಡ್ರೆಸ್ ಬಂದುಬಿಟ್ಟು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದರ ಕಾಸ್ಟ್ ಬಂದು 500 ಸಮಥಿಂಗ್ ಅನಿಸುತ್ತೆ ಅಷ್ಟೇ. ಸಾಫ್ಟ್ ಕಾಟನ್ನು, ಮನೆ ಹತ್ರ ವೇರ್ ಮಾಡೋಕ್ಕಂತೂ ತುಂಬ ಕಂಫರ್ಟಬಲ್ ಆಗಿದೆ. ರೌಂಡ್ ನೆಕ್ ಕೊಟ್ಟಿದ್ದಾರೆ ಮತ್ತು ಫ್ರಂಟಲ್ಲಿ ನೆಕ್ ಹತ್ರ ಸ್ವಲ್ಪ ಬಟನ್ ಥರ ಡಿಸೈನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ನಾವು ಮನೆ ಹತ್ರ ಇದ್ದಾಗ ಯಾವುದೇ ಹಿಂಸೆ ಇಲ್ದಂಗೆ, ಅದು ಡ್ರೆಸ್ಸು ಕಾಟನ್ ಆಗಿರೋದ್ರಿಂದ ಅದು ಚುಚ್ಚೋದಿಲ್ಲ, ಹಾಗಾಗಿ ನಾವು ಮನೆ ಹತ್ರನೂ ವೇರ್ ಮಾಡ್ಕೋಬೋದು. ನಾವು ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ ಈಗ. ಅವರು ಗಿಫ್ಟ್ ಕೊಡೋಕ್ಕೆ ಸಾರಿ ತೊಗೊಬೇಕಾಗಿತ್ತಲ್ಲ, ನಾವು ತೊಗೊಬೇಕಾಗಿತ್ತು, ಹಂಗೆ ಜೊತೆಲೇ ಬಂದ್ವಿ ಗಿಫ್ಟ್ ಸಾರಿ ಪರ್ಚೇಸ್ ಮಾಡೋಕ್ಕೆ. ಬಂದು ಇಷ್ಟು ಸಾರಿ ತೆಗ್ಸಿದ್ದೀವಿ. ಅದರಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ನೋಡ್ತಾ ಇರೋದಂದರೆ ಜಿಮ್ಮಿ ಚೂ ಸಾರಿ. ಅದರಲ್ಲೇ ನೋಡ್ತಾ ಇದ್ವಿ ನಾವು, ಪಾರ್ಟಿ ವೇರ್ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ.
ಈ ಸಾರಿ ನೋಡಿದ್ವಿ, ಈ ಸಾರಿ ಕೂಡ ಚೆನ್ನಾಗಿದೆ. ಬಟ್ ಈ ಕಲರ್ ಅವಳ ಹತ್ರ ಇತ್ತು ಅಂದ್ಬಿಟ್ಟು ಆ ಕಲರ್ ತಗೊಳ್ಲಿಲ್ಲ. ಇನ್ನು ಇದರಲ್ಲಿ ಕೂಡ ನೋಡಿದ್ವಿ, ಕಲರ್ ಕೂಡ ತುಂಬ ಚೆನ್ನಾಗಿದ್ವು. ಇದೇಗೆ ಅಂದರೆ ಕಾಂಟ್ರಾಸ್ಟ್ ಬ್ಲೌಸ್ ಥರ, ಬ್ಲೌಸ್ ಒಂದು ಕಲರು, ಸಾರಿ ಒಂದು ಕಲರ್, ಡಿಫ್ರೆಂಟ್ ಕಲರಲ್ಲಿ. ಇದು ಕೂಡ ಚೆನ್ನಾಗಿತ್ತು, ಸಾಫ್ಟಾಗಿ ಪಾರ್ಟಿ ವೇರ್. ಇದು ಡಿಸೈನರ್ ಸಾರಿ. ಸೆಂಟ್ರಲ್ಲಿ ಸ್ವಲ್ಪ ಚಮಕಿಲಿ ವರ್ಕ್ ಮಾಡಿದ್ದಾರೆ. ಮೂರ್ನಾಲ್ಕು ಕಲರ್ ಇದ್ವು ಇದರಲ್ಲಿ ನೋಡಿ. ಇದೊಂದು ಆನಿಯನ್ ಕಲರು, ಸ್ವಲ್ಪ ಲೈಟ್ ಪರ್ಪಲ್ ಬರುತ್ತೆ ಇದು. ನಮ್ಮ ಅಮ್ಮಂಗೆ ಸ್ವಲ್ಪ ಈ ಆನಿಯನ್ ಕಲರು, ಲೈಟ್ ಪರ್ಪಲ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಅದನ್ನೇ ತಗೋ, ಆ ಸೀರೆನೇ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಅಂತ ಇದೆ ಫೈನಲ್ ಮಾಡಿ. ಸಾರಿ ಓಪನ್ ಮಾಡಿ ತೋರಿಸಿ ಅಂತ ಕೇಳಿದೆ, ಅವ್ರು ತೋರಿಸ್ತಾ ಇದ್ದಾರೆ. ಈ ಕಲರ್ ಇದೆ ಅವಳ ಹತ್ರ ಅಂದರೆ ನಮ್ಮಮ್ಮ ಕೇಳಲಿಲ್ಲ. ಇರಲಿ ಪರವಾಗಿಲ್ಲ ತಗೋ, ಡಬಲ್ ಕಲರ್ ಇದೆ ಅಂತ ಹೇಳ್ತಾಯಿದ್ರು. ಸ್ಯಾರಿಗೆ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ಗಳು ಬಂದಿದ್ದಾವೆ. ಇದರಲ್ಲಿ ಯೆಲ್ಲೋ ಕಲರು ಮತ್ತು ಇನ್ನೊಂದೆರಡು ಕಲರ್ ಇತ್ತು, ರಾಮ ಗ್ರೀನು, ಮತ್ತು ಇನ್ನೊಂದೆರಡು ಕಲರ್ ಇತ್ತು ಇದರಲ್ಲಿ. ನಮ್ಮ ಅಮ್ಮ ಇದೇ ಕಲರ್ ತಗೋ ಅಂತ ಹೇಳ್ತಾಯಿದ್ರು. ಆಯಿತು ಅಂತೇಳಿ ನಾನು ಫೈನಲ್ ಮಾಡಿ ಇಟ್ಟಿದ್ದೆ. ನಮ್ಮ ಆಂಟಿ ಅವ್ರದ್ದು ಇನ್ನೂ ಫೈನಲ್ ಆಗಿರಲಿಲ್ಲ ಸಾರಿ ಯಾವುದೂ, ಅವ್ರು ಇನ್ನೂ ನೋಡ್ತಾಯಿದ್ರು. ಹಂಗೆ ಅವ್ರ ಸಾರಿಗಳು ತೆಗೆಯುವಾಗ ನನಗೆ ಈ ಸಾರಿನ ತೋರಿಸಿದ್ರು. ಈ ಸಾರಿಗಳು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಜಿಮ್ಮಿ ಜೂಟ್ ಟೈಪಲ್ಲೇ ಬರುತ್ತೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಅಲ್ಲ ಈ ಸೀರೆಗಳು, ಪಾರ್ಟಿ ವೇರ್ ಟೈಪಲ್ಲಿ. 3D ಫ್ಲವರ್ ಟೈಪಲ್ಲಿ ಇವಾಗೆಲ್ಲ ಬ್ಲೌಸ್ಗಳು ಬರುತ್ತಲ್ಲ, ಆ ಥರ ಇದೆ ಇದರದ್ದು ಬ್ಲೌಸು. ಸಾರಿ ಪ್ಲೈನ್ ಇದೆ, ಬ್ಲೌಸಲ್ಲಿ ಸ್ವಲ್ಪ ಹೂವು ಥರ ಡಿಸೈನ್ ಕೊಟ್ಟಿದ್ದಾರೆ. ಸಾರಿಗೇನು ಬಾರ್ಡ್ರ್ ಎಲ್ಲ ಕೊಟ್ಟಿಲ್ಲ ಈ ಥರ ಅವರು. ಆದರೂ ಚೆನ್ನಾಗಿದೆ ಈ ಸೀರೆ. ಪಾರ್ಟಿ ವೇರ್ಗೆ, ಫಂಕ್ಷನ್ಸ್ಗೆ, ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಅಂತ ಅಂದ್ಕೊತೀನಿ. ನೋಡಿ, ಬ್ಲೌಸ್ ಬಂದು ಈ ಥರ ಇದೆ. ಇದರಲ್ಲೂ ಕೂಡ ಅಷ್ಟೇ 3-4 ಕಲರ್ ಇತ್ತು. ಎಲ್ಲ ಕಲರು ಕೂಡ ಚೆನ್ನಾಗಿದ್ವು. ಅದರಲ್ಲಿ ಯಾವ್ದು ತೊಗೋಬೇಕು ಅಂತಲೇ ಕನ್ಫ್ಯೂಷನ್ನು. ಬಟ್ ಈ ಕಲರ್ ಅವಳ ಹತ್ರ ಇತ್ತು ಅಂದ್ಬಿಟ್ಟು ನಾನು ಇದನ್ನು ನೋಡಲಿಲ್ಲ. ಸೊ ನಾನು ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ತೊಗೊಳ್ಳಿಲ್ಲ ನಾನು. ಇದರಲ್ಲಿ ಒಂದು ಪಾಚಿ ಕಲರ್ ಕೂಡ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಕಲರ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ವು. ಯಾವ್ದು ತೊಗೋಬೇಕು ಅಂತಲೇ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು. ಯೆಲ್ಲೋ ಕಲರಲ್ಲಿ ಮತ್ತು ಪಾಚಿ ಕಲರಲ್ಲಿ ಮತ್ತು ರಾಮ ಗ್ರೀನಲ್ಲಿ, ಇವು ಮೂರಲ್ಲಿ ಯಾವ್ದು ತೊಗೊಳ್ಳೋದು ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ ನಾನು. ಆಮೇಲೆ ಇರಲಿ ಪರವಾಗಿಲ್ಲ, ಅವಳು ಸ್ವಲ್ಪ ಫೇರ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ನ ಚೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂತೇಳಿ ನಾನು ರಾಮ ಗ್ರೀನ್ ಟೈಪಲ್ಲೇ ಈ ಕಲರ್ನ ನಾನು ತೊಗೊಂಡೆ. ಸಾರಿ ತುಂಬ ಚೆನ್ನಾಗಿದೆ. ಬಾರ್ಡ್ರಲ್ಲಿ ಅವರು ಏನು ಮಾಡಿದ್ದಾರೆ, ವೈಟ್ ಕಲರ್ ಬೀಡ್ಸ್ ಮತ್ತು ಕ್ರೈಸ್ಟಲ್ ಬೀಡ್ಸ್ ಅಂತ ಬರುತ್ತೆ ವೈಟ್ ಕಲರಲ್ಲಿ, ಆ ಟೈಪಲ್ಲಿ ಬಾರ್ಡ್ರನ್ನ ಕೊಟ್ಟಿದ್ದಾರೆ. ಅದೆಲ್ಲ ಬಾರ್ಡ್ರ್ ಏನು ಕಾಣಿಸ್ತದೆ ಅದೆಲ್ಲ ಬೀಡ್ಸ್ ವರ್ಕಲ್ಲಿ ಮಾಡಿದ್ದಾರೆ. ನಾನು ರಾಮ ಗ್ರೀನ್ ತೊಗೊಂಡಲ್ಲ, ಅದರಲ್ಲಿ ಇದು ಯೆಲ್ಲೋ ಕಲರ್ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ಮೇಲೇನಿದೆ ರೋಸ್ ಕಲರ್ ಇದೆಯಲ್ಲ, ಇದನ್ನ ಫೈನಲ್ಗೆ ನಮ್ಮ ಆಂಟಿ ಅವ್ರು ತೊಗೊಂಡ್ರು.
ನಾನು ತೊಗೊಂಡಿದ್ದು ರಾಮಾ ಗ್ರೀನ್ ಸ್ಯಾರಿ ಇದೇನೆ. ಅವ್ರು ಅದು ಸೆಲೆಕ್ಟ್ ಮಾಡ್ಕೊಂಡ್ರು, ನಾನು ಇದು ಸೆಲೆಕ್ಟ್ ಮಾಡಿಕೊಂಡೆ. ಅವರು ಆ ಕಲರ್ ಇದೆ ಅವಳ ಹತ್ರ ಅಂತ ಕೇಳಲಿಲ್ಲ, ಇರಲಿ ಬಿಡು ಅಂತ ತೊಗೊಂಡ್ರು ಅದನ್ನೇ. ಮತ್ತು ಆಮೇಲೆ ಲಾಸ್ಟಲ್ಲಿ ಆ ಕಲರ್ ಚೇಂಜ್ ಮಾಡಿಕೊಂಡ್ರು. ನಾನು ಆಮೇಲೆ ತೋರಿಸ್ತೀನಿ ಅದೇ ಅವ್ರು ಯಾವ್ದು ತೊಗೊಂಡ್ರು ಅಂತ. ಆಮೇಲೆ ಬರೋವಾಗ ಇಲ್ಲಿ ಬಳೆ ಸ್ಟೋರಲ್ಲಿ ನೈಲ್ ಪಾಲಿಶು ಏನೇನು ನಮಗೆ ಬೇಕಾಗಿತ್ತು ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ನಾನು ಸೀಮಂತಕ್ಕೆ ಈ ಸಾರಿನ ವೇರ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ. ಬ್ಲ್ಯಾಕ್ ಕಲರ್ ಸಾರಿ ಇದು. ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನೇ ವೇರ್ ಮಾಡೋಣ ಸೀಮಂತಕ್ಕೆ ಅಂತ ನಾನು ತೆಗೆದಿಕ್ಕೊತಾ ಇದ್ದೆ. ಲಾಸ್ಟಲ್ಲಿ ಉಟ್ಕೊಳ್ಳಿಲ್ಲ ಇದನ್ನು, ನಾನು ಉಟ್ಕೊಂಡಿದ್ದೆ ಬೇರೆ ಸಾರಿ, ಅದನ್ನು ತೋರಿಸ್ತೀನಿ ನಿಮಗೆ ಮುಂದೆ. ಆಮೇಲೆ ಅವಳು ನಮ್ಮ ಮಾವನ ಮಗಳು ಬಂದಳು ಬಳೆ ತೊಗೊಬೇಕು ಅಂತ. ಅವಳನ್ನ ಕರ್ಕೊಂಡು ಮತ್ತೆ ಹೋಗಿ ಬಳೆ ಎಲ್ಲ ತೊಗೊಂಡು ವಾಪಸ್ ಬಂದು ನಮ್ಮ ಮಾವಾರು ತೊಗೊಂಡಿರೋ ಸೀರೆ ಇದು ಗಿಫ್ಟ್ ಕೊಡೋಕ್ಕೆ. ಇದರ ಪ್ರೈಸ್ ಬಂದು 1750 ಇದು. ಎಲ್ಲ ತೊಗೊಂಡು ನಾವು ಇವಾಗ ನಮ್ಮ ಆಂಟಿಯವ್ರ ಮನೆ ಹತ್ರ ಬಂದ್ವಿ. ಏನು ಸೀಮಂತ ನಡೆಯುತ್ತಲ್ಲ ಅವ್ರ ಮನೆಗೆ. ಅವ್ರ ಮನೆಗೆ ಬಂದು ನಾನು ಅವಳಿಗೆ ಸಿಂಪಲ್ಲಾಗಿ ಮೆಹಂದಿ ಈ ಥರ ಬಿಡಿಸಿದ್ದೀನಿ. ನಾನು ಮೆಹಂದಿ ಬಿಡ್ಸೋಕ್ಕೆ ಬರಲ್ಲ, ಆದರೂ ಫೋನ್ ನೋಡ್ಕೊಂಡು ಸ್ವಲ್ಪ ಆ ರೀತಿ ಬಿಡಿಸಿದ್ದೀನಿ. ಇನ್ನು ಮಾರ್ನಿಂಗ್ ಬೆಳಗ್ಗೆ ಇದು ಭಾನುವಾರ ಬೆಳಗ್ಗೆ ಬೆಂಗಳೂರಲ್ಲಿ ತುಂಬಾ ಮಳೆ. ಮೊದಲೇ ತುಂಬಾ ಚಳಿ, ಅದರಲ್ಲಿ ಮಳೆ ಬೇರೆ. ಬೆಳಗ್ಗೆನೇ ನೋಡಿ ವೆದರ್ ಹೆಂಗಿದೆ. ಇನ್ನು ನಾನು ಅಲ್ಲಿ ನಮ್ಮ ಮಾವನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಮೇಕಪ್ ಮಾಡೋಕ್ಕೆ ಬರಲ್ಲ, ಆದರೂ ನನಗೆ ಮೇಕಪ್ ಬಗ್ಗೆ ಏನು ಗೊತ್ತು, ನನಗೇನು ಬರುತ್ತೆ ಆ ರೀತಿ ನಾನು ಮೇಕಪ್ನ ಕೂಡ ಮಾಡಿದೆ ಅವಳಿಗೆ ಸಿಂಪಲ್ಲಾಗಿ. ಸಾರಿ ಡ್ರಾಪಿಂಗ್ ಮೇಕಪ್ ಎಲ್ಲ ನಾನೇ ಮಾಡಿರೋದು. ಬ್ಲೌಸ್ನ ಕೂಡ ನಾನೇ ಸ್ಟಿಚ್ ಮಾಡಿರೋದು. ಹೇರ್ ಸ್ಟೈಲ್ ಕೂಡ ಈ ರೀತಿ ಮಾಡಿ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿದೆ ಅವಳಿಗೆ. ಮೇಕಪ್ ನೋಡಿ ಯಾವ ರೀತಿ ಬಂದಿದೆ ಅಂತ. ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಆದರೂ ನನಗೆ ಬರೋ ಥರ ನಾನು ಮಾಡಿದ್ದೀನಿ ಸಿಂಪಲ್ಲಾಗಿ. ಐಬ್ರೋ ಕೂಡ ನಾನೇ ಮಾಡಿರೋದು. ನನಗೆ ಈ ರೀತಿ ರೆಡಿ ಮಾಡಬೇಕು, ಸಾರಿ ಡ್ರಾಪಿಂಗ್ ಮಾಡಬೇಕು, ಸ್ವಲ್ಪ ಹೆಣ್ಮಕ್ಳಿಗೆ ಏನಾದರೂ ರೆಡಿ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಫೈನಲ್ ಲುಕ್ ಈ ರೀತಿ ಬಂದಿದೆ. ಇನ್ನು ಸೀಮಂತ ಶಾಸ್ತ್ರ ನಡೀತಾ ಇದೆ. ಸೀಮಂತ ಶಾಸ್ತ್ರ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಅವರು. ಅವರು ಮೇಲೆ ಪೆಂಡಾಲ್ ಹಾಕಿ ಎಲ್ಲ ರೆಡಿ ಮಾಡಿದ್ರು. ಮೇಲೆ ಮಳೆ ಕೂಡ ತುಂಬಾ ಜಾಸ್ತಿನೇ ಆಗೋಯ್ತು. ಕಡಿಮೆ ಇತ್ತು ಅಂತ ಅಲ್ಲಿ ಕೂರಿಸಿದ್ರು, ಜಾಸ್ತಿನೇ ಆಗೋಯ್ತು ಬರ್ತಾ. ಅದಕ್ಕೆ ಅವರು ಬೇಗ ಎಬ್ಬರಿಸ್ಬಿಟ್ಟು ಒಳಗಡೆ ಕರ್ಕೊಂಬರ್ತಾ ಇದ್ದಾರೆ. ಇನ್ನು ಒಳಗಡೆನೇ ಒಂದು ಟೇಬಲ್ ಹಾಕಿ ಅಲ್ಲೇ ಕೂರಿಸಿದ್ರು, ಸ್ವಲ್ಪ ಟೀಪಾಯ್ ಮೇಲೆಲ್ಲ ಜೋಡಿಸಿ. ಆಚೆ ಎಲ್ಲ ರೆಡಿ ಮಾಡಿದ್ರಲ್ಲ, ಮಳೆ ತುಂಬಾ ಬರ್ತಾಯಿತ್ತು, ಅಲ್ಲೆಲ್ಲ ನೆನೀತಾ ಇತ್ತು. ಮಳೆ ಇದ್ದಿದ್ದರಿಂದ ಮೇಲೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಜನನೂ ಸ್ವಲ್ಪ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಒಳಗಡೆ ಕರ್ಕೊಂಬಂದ್ಬಿಟ್ರು. ಒಳಗಡೆ ಕರ್ಕೊಂಬಂದು ರೀತಿ ಟಿಪ್ಪಾಯಿ ಹಾಕಿ ಟಿಪ್ಪಾಯಿ ಮೇಲೆಲ್ಲ ಜೋಡಿಸ್ಬಿಟ್ಟು ಇವಾಗ ಒಳಗಡೆ ಕೂರಿಸ್ತಾ ಇದ್ದಾರೆ. ಇಷ್ಟು ದಿನ ಮಳೆನೇ ಇರಲಿಲ್ಲ ನೋಡಿ, ಏನಾದರೂ ಪ್ರೋಗ್ರಾಮ್ ಇದ್ದಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ವೆದರ್ ಕೂಡ ತುಂಬಾ ಕೋಲ್ಡ್ ಆಗಿದೆ. ಸೀಮಂತ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅವರು ನಮ್ಮ ಮಾವರ ಅವಳನ್ನ ಕರ್ಕೊಂಡು ಹೋದರು ಮನೆಗೆ. ಇನ್ನು ಭಾನುವಾರ ಸಂಜೆ ಇದು. ಸಂಜೆ ನಾವು ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಹಂಗೆ ಮನೆಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ, ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ. ನಾನು ಮನೆಗೆ ಕೂಡ ಬಂದೆ. ಇವಾಗ ಬಂದುಬಿಟ್ಟು ನಾನು ಏನೇನು ತೊಗೊಂಡೋಗಿದ್ದೆ, ಮೇಕಪ್ ಐಟಮ್ಸು, ಬ್ರಷಸ್ಸು, ಏನೇನೋ ಮೇಕಪ್ಪಿಗೆ ಬೇಕಾಗಿರೋದು ನಾನು ಏನೇನು ತೊಗೊಂಡು ಹೋಗಿದ್ದೆ ಮೇಕಪ್ ಮಾಡೋದಕ್ಕೆ ಅವಳಿಗೆ. ಮತ್ತು ನಾವು ಸ್ವಲ್ಪ ರೆಡಿ ಆಗೋದಕ್ಕೆ ಏನೇನು ತೊಗೊಂಡೋಗಿದ್ದೆ ಎಲ್ಲನೂ ಇಲ್ಲಿ ಜೋಡಿಸ್ತಾ ಇದ್ದೀನಿ. ತೊಗೊಂಡೋಗಿರೋದನ್ನೆಲ್ಲ ಹಂಗಂಗೆ ಬಿಸಾಕ್ಬಿಟ್ರೆ ನನಗೆ ಬೆಳಗ್ಗೆ ರಿಸ್ಕ್ ಆಗುತ್ತೆ ಜೋಡ್ಸೋಕ್ಕೆ ಅಂದ್ಬಿಟ್ಟು, ನನಗೂ ಹಿಂಸೆ ಆಗ್ತಾ ಇರುತ್ತೆ ಅದೇ ಎಲ್ಲ ಅಲ್ಲೆಲ್ಲೇ ಬಿದ್ದಿದ್ದರೆ. ಅದಕ್ಕೆ ನಾನು ಎಲ್ಲನೂ ಇನ್ನೂ ಟೈಮ್ ಇದ್ದಿದ್ದರಿಂದ ಜೋಡಿಸ್ಕೊತಾ ಇದ್ದೀನಿ ಎಲ್ಲನೂ ತೊಗೊಂಡೋಗಿದ್ನೆಲ್ಲ. ಮತ್ತು ಈ ಸೆಟ್ನ ಅವಳಿಗೆ ಹಾಕೋಕ್ಕೆ ಅಂತ ತೊಗೊಂಡೋಗಿದ್ದೆ ನಾನು. ಸೆಟ್ ಏನಿದ್ದಾವೆ ನಾವು ಯೂಸ್ ಮಾಡಿ ಆದಮೇಲೆ
ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಇಟ್ಬಿಟ್ಟು ಮತ್ತು ನಾವು ಒಂದು ಕಾಟನ್ ಬಾಕ್ಸಲ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ರೆ ಅದರ ಲೈಫು ತುಂಬಾ ಚೆನ್ನಾಗಿರುತ್ತೆ ಅಂತ, ಸ್ವಲ್ಪ ಲೈಫ್ ಬರುತ್ತೆ ಅಂತ, ಕಲರ್ ಹೋಗ್ದಂಗೆ ಏನು ಡ್ಯಾಮೇಜ್ ಆಗ್ದಂಗೆ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಓಲೆನ ಒಂದು ಕವರಲ್ಲಿ ಹಾಕಿ ಲಾಂಗ್ ಚೈನ್ನ ಒಂದು ಕವರಲ್ಲಿ ಹಾಕಿ ನಾನು ಎತ್ತಿಡ್ತಾ ಇದ್ದೀನಿ. ಅದ್ರ ಕವರ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಕವರ್ ಹುಡುಕ್ತಾ ಇದ್ದೆ ನಾನು. ಇನ್ನು ಬೇರೆ ಜ್ಯುವೆಲ್ರಿ ಕವರ್ ತೆಗೆದ್ಬಿಟ್ಟು ನಾನು ಈ ಲಾಂಗ್ ಚೈನ್ ಏನಿದೆ ಅದನ್ನು ಹಾಕಿ ಇಟ್ಟೆ. ಈ ಜ್ಯುವೆಲ್ರಿ ಏನಿದೆ ನಾನು ಅದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ಇವಾಗೇನು ತೆಗಿತಾ ಇದ್ದೀನಲ್ಲ ಅದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಈ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನಾವು ಯಾವುದೇ ಜ್ಯುವೆಲ್ರಿ ಆಗಲಿ ಗೋಲ್ಡ್ ಏನಿದೆ ಅದು ಕಲರ್ ಹೋಗುತ್ತೆ ಅಂತ ಇದ್ದರೆ ಈ ರೀತಿ ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕಿ ಇಟ್ಟು ಒಂದು ಕಾಟನ್ ಬಾಕ್ಸಲ್ಲಿ ಅಥವಾ ಏನಾದರೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾವೇನು ಜ್ಯುವೆಲ್ರಿ ಎಲ್ಲ ಸ್ಟೋರ್ ಮಾಡ್ತೀವಿ ಅದರೊಳಗಡೆ ಹಾಕಿಟ್ಬಿಟ್ರೆ ಅದು ಕಲರ್ ಏನೂ ಆಗೋದಿಲ್ಲ, ಸ್ವಲ್ಪ ಡ್ಯಾಮೇಜ್ ಕೂಡ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಯಾವುದೇ ಜ್ಯುವೆಲ್ರಿ ಆದರೂ ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಇದು ನಾವೇನು ತೊಗೊಂಡಿದ್ದಾಗ ಅವರು ಈ ರೀತಿನೇ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ಹಾಗಾಗಿ ಅವ್ರು ಕವರ್ ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ನಾನು ಬಿಸಾಡೋಕ್ಕೆ ಹೋಗೋದಿಲ್ಲ. ಈ ರೀತಿ ನಾನು ಯೂಸ್ ಮಾಡಿ ಆದಮೇಲೆ ಈ ಥರ ಪ್ಯಾಕ್ ಮಾಡಿ ಇಡ್ತೀನಿ. ಯಾವುದೇ ವಸ್ತುನಾಗಲಿ ನಾವು ಏನಾದರೂ ತೊಗೊಂಡಾಗ ಜ್ಯುವೆಲ್ರಿ ಆಗಲಿ, ಸಾರಿ ಆಗಲಿ ಅಥವಾ ಬೇರೆ ಏನಾದರೂ ವಸ್ತುಗಳನ್ನ ಕೂಡ ಆಗಲಿ ನಾವು ಈ ರೀತಿ ಆರ್ಗನೈಸ್ ಮಾಡಿ ಇಟ್ಟಾಗ ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಸೇಫ್ ಕೂಡ ಇರುತ್ತೆ, ಲೈಫ್ ಕೂಡ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಾನು ಹಂಗೇನೆ ಸಾರಿ ತೊಗೊಂಡ್ರು ಅಷ್ಟೇ, ಏನಾದರೂ ತೊಗೊಂಡ್ರು ಅಷ್ಟೇ ಅದನ್ನು ಎಕ್ಸ್ಟ್ರಾ ಕೇರ್ ತೊಗೊಂಡು ಅದನ್ನು ಎಲ್ಲಿಡಬೇಕೋ ಅಲ್ಲಿ ಅಥವಾ ಹೇಗಿಡಬೇಕೋ ಹಾಗೆ ನೋಡ್ಕೊಳ್ತಾ ಇರ್ತೀನಿ. ಈ ರೀತಿ ನಾನು ಜ್ಯುವೆಲ್ರಿನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಓಲೆಗಳೇನಿದೆ ಅದನ್ನು ಕೂಡ ನಾನು ಬೇರೆ ಕವರ್ಗೆ ಹಾಕಿ ಎತ್ತಿಟ್ಟೆ. ಇನ್ನು ನೋಡಿ ನಾನು ತೊಗೊಂಡೋಗಿದ್ನಲ್ಲ ಎಲ್ಲ ಈ ರೀತಿ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ನಾನು ಈ ಓಲೆನ ಹಾಕ್ಕೊಳ್ಳೋಕ್ಕೆ ತೊಗೊಂಡೋಗಿದ್ದೆ ಹಸಿರು ಮ್ಯಾಚಿಂಗ್ಗೆ, ಅದನ್ನು ಸಹ ಕೂಡ ಹಾಗೆ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನಾನು ಎಲ್ಲಾದರೂ ಹೋದಾಗ ನನಗೇನು ಮೆಡಿಕಲ್ ಇದು ಬೇಕಾಗಿರುತ್ತೆ, ಅದನ್ನು ಟ್ಯಾಬ್ಲೆಟ್ ಏನಾದರೂ ಆಗಲಿ ನನಗೇನು ಅವಶ್ಯಕತೆ ಇರುತ್ತೆ, ತಲೆನೋವುದು ಅಥವಾ ಡೋಲೋ ಆಗಲಿ, ಡೋಲೋ 650 ಮಾತ್ರೆ ಆಗಲಿ, ಅದನ್ನು ನನಗೆ ಏನು ಮೆಡಿಕಲ್ ಇದು ಬೇಕೋ ಅದನ್ನು ನಾನು ಜೊತೆಯಲ್ಲೇ ತೊಗೊಂಡೋಗಿರ್ತೀನಿ. ಯಾಕಂದರೆ ಅಲ್ಲಿ ನಾವು ಸಡನ್ನಾಗಿ ಅಲ್ಲಿ ಇಲ್ಲಿ ತೊಗೊಳಕ್ಕಾಗಲಿ ಅಲ್ಲಿ ಹತ್ರನೇ ಸಿಗುತ್ತೆ, ಆದರೂ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ಲ. ಹಾಗಾಗಿ ಈ ಸಾರಿನ ನಾನು ಅಲ್ಲಿ ವೇರ್ ಮಾಡಿದ್ದು ಸೀಮಂತ ಶಾಸ್ತ್ರಕ್ಕೆ. ಇದನ್ನು ಕೂಡ ಕ್ಲೀನಾಗಿ ಒಂದು ಕವರ್ಗೆ ಹಾಕಿ ನೋಡಿ ಈ ರೀತಿ ನಾನು ಎತ್ತಿಡ್ತಾ ಇದ್ದೀನಿ. ಅಲ್ಲಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಒಂದು, ನಾನು ತೊಗೊಂಡೋಗಿದ್ದೆ ಒಂದು. ನಾವು ಹೋಗುವಾಗ ಪಾತ್ರೆ ಏನಿತ್ತು ಎಲ್ಲ ಅದೇ ರೀತಿ ಇದೆ. ನಾಳೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ವ್ಲಾಗ್ನ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಇದಾಗಿತ್ತು 2 ದಿನದ ಬ್ಲಾಗ್. ಈ ಬ್ಲಾಗ್ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಸೀಮಂತ ಶಾಸ್ತ್ರದಲ್ಲಿ ತೆಗೆದಿರುವಂಥ ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.